ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗಂತ ಅಂದರೆ, ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾವು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗೋದಿತ್ತು, ಸ್ವಲ್ಪ ನನ್ನ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದರೆ ನೆಕ್ಸ್ಟು ಬೇಬಿ ಸದ್ಯ ಬೇಡ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರ್ತಾರಲ್ವ. ಸೊ ಆ ಥರ ನಮ್ಮದು ಒಂದು 5 ಇಯರ್ಸ್ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವರ್ಷವೂ ಹೋಗಿ ಚೆಕಪ್ ಮಾಡಿಸ್ಕೊಂಬರ್ಬೇಕು. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ವಿ. ಅದ್ರಲ್ಲಿ ಹೈಡ್ ಮಾಡೋದೇನಿಲ್ಲ. ಸೊ ಈ ಥರ ಹೋಗ್ತಾ ಇದ್ದೀವಿ ಇವತ್ತು. ಆಮೇಲೆ ನಮ್ಮ ಮನೆ ಹತ್ತಿರ ಇರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ನಾವು. ಯಾಕೆ ಅಂತ ಅಂದರೆ, ನಾವು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾವು ಹೇಳ್ಕೊಂಡಿರೋ ಡಾಕ್ಟ್ರು ಇವತ್ತು ಸಿಗಲಿಲ್ಲ ನಮಗೆ. ಅದಕ್ಕೋಸ್ಕರ ಚೆಕಪ್ ಅಂತ ಅಂದರೆ ಬರೀ ಕೇಳ್ತಾರಷ್ಟೇ ಹಿಂಗೆ ಏನೇನು ಅಂತ ಹೇಳ್ಬಿಟ್ಟು ಬರೋದಷ್ಟೇ. ಅದನ್ನು ಒಂದು ನೆಕ್ಸ್ಟ್ ಅದಕ್ಕೆ ಅಂತ ಒಂದು ಕಾರ್ಡ್ ಕೊಟ್ಟಿರ್ತಾರೆ ನಮಗೆ, ಗ್ಯಾರಂಟಿ ಕಾರ್ಡ್ ಅಂತ. ಸೊ ಅದ್ರಲ್ಲಿ ಎಂಟ್ರಿ ಮಾಡ್ತಾರೆ. ಅದು ಮಾಡ್ಕೊಳ್ಳೋಕೆ ಯಾರಾದ್ರೂ ಏನು ಅಂತ ಹೇಳ್ಬಿಟ್ಟು ಇವತ್ತು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾ ಇದ್ವಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಅಂದರೆ ಎಲ್ಲರೂ ಒಂಥರ ಬೇರೆ ಥರ ನೋಡ್ತಾರೆ. ಅಯ್ಯೋ ಎಷ್ಟು ಯಾವ ಥರ ಕೇರ್ ಮಾಡ್ತಾರೋ, ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಆ ಏರಿಯಾ ಮತ್ತು ಆ ಒಂದು ಊರಲ್ಲಿ ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಇವ್ರು ಬಂದುಬಿಟ್ಟು ನಾವು ಕೋವಿಡ್ ಟೈಮಲ್ಲಿ ಚೆಕ್ ಮಾಡಿಸ್ಕೊಳ್ಳೋಕೆ ಬಂದಿದ್ದು, ಕೋವಿಡ್ ಫಸ್ಟಲ್ಲಿ. ಸೊ ಇಲ್ಲೇ ಬಂದಿರೋದು ನಾವು. ಅಲ್ಲಿ ಸ್ವಲ್ಪ ಪರಿಚಯ ಇದ್ದಾರೆ ಡಾಕ್ಟ್ರು. ಸೊ ಅದಕ್ಕೋಸ್ಕರ ಇಲ್ಲೇ ಬಂದ್ವಿ. ಚೆನ್ನಾಗಿ ನೋಡ್ತಾರೆ. ಲೇಡಿ ಡಾಕ್ಟ್ರ್ ಆಗಿರೋದ್ರಿಂದ ನಾನು ಏನೇ ಈ ಥರ ಸಮಸ್ಯೆ ಇದ್ದರೆ, ಅಂದರೆ ಈ ಒಂದು ವಿಚಾರದಲ್ಲಿ ಬಂದುಬಿಟ್ರೆ ನಾನು ಲೇಡೀಸ್ ಡಾಕ್ಟ್ರ್ ಹತ್ರನೇ ಹೋಗೋದು. ಸೊ ತೋರಿಸ್ಕೊಂಡು ಆನಂತರ ಏನು ತೊಂದರೆ ಇಲ್ಲ, ನೆಕ್ಸ್ಟ್ ಇಯರ್ ಮತ್ತೆ ಬರಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ಹೋದರೆ ಆಯಿತು. ಓಕೆ, ನಾವು ಇವಾಗ ಉಡುಪಿ ಗಾರ್ಡನ್ ಬಂದ್ವಿ. ಮನೇಲಿ ಅಡುಗೆ ಬೇರೆ ಮಾಡಿರಲಿಲ್ಲಾಗಿತ್ತು. ಸ್ವಲ್ಪ ಇವತ್ತು ಸಾಟರ್ಡೇ ಅಂದರೆ ಎದ್ದೊಳೋದು ಲೇಟ್ ಆಯಿತು. ಬಂದು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಎಲ್ಲ ರೆಡಿ ಮಾಡಿ ಇಟ್ಕೊಬಂದಿದ್ದೆ, ಬಟ್ ಆಗಲಿಲ್ಲ. ಅದಕ್ಕೋಸ್ಕರ ಉಡುಪಿ ಗಾರ್ಡನಲ್ಲಿ ಒಂದೆರಡು ಮೀಲ್ಸ್ ತೊಗೊಂಡು ಊಟ ಮಾಡ್ಕೊಂಡ್ವಿ. ಪರೋಟ, ಹಾಗೆ ನನ್ನ ಹಸ್ಬೆಂಡಿಗೆ ಇಷ್ಟ ಪರೋಟ, ಆಮೇಲೆ ಅದೆಲ್ಲ ಇಷ್ಟ ಆಗುತ್ತೆ. ಸೊ ತೊಗೊಂಡು ಊಟ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಮನ್ವಿತಿಗೆ ಪರ್ತಂದಿ ಸಖತ್ ಇಷ್ಟ ಆಯಿತು. ಅವನಿಗೆ ಸ್ವೀಟ್ ಇಷ್ಟ. ಅವನಿಗೆ ಅಲ್ಲಿ ಉಡುಪಿ ಗಾರ್ಡನಲ್ಲಿ ಕೊಡೋದು. ಲಾಸ್ಟ್ ವೀಕ್ ಕೂಡ ಬಂದಿದ್ವಿ ಅನಿಸುತ್ತೆ. ಹೌದು, ಬನ್ನೇರುಘಟ್ಟ ಹೋಗಿದ್ವಲ್ಲ. ಸೊ ಆವಾಗ ಬರುವಾಗ ಊಟ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಬಂದಿರೋದು ನಾನು, ಮನ್ವಿತ್ತು, ಹಾಗೆ ಅವ್ರ ಪಪ್ಪ. ಚೆನ್ನಾಗಿ ಕೊಡ್ತಾರೆ. 90 ರುಪೀಸ್ಗೇನೋ ಮೀಲ್ಸು. ಸಖತ್ತಾಗಿರುತ್ತೆ ಮಾತ್ರ ಎಲ್ಲನೂ. ತುಂಬ ಚೆನ್ನಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಪರೋಟ ಬಂದುಬಿಟ್ಟು 110. ಅದು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎರಡನ್ನೂ ತೊಗೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಇವತ್ತು ಸ್ಯಾಟರ್ಡೆ, ಹಾಗೆ ನಾಳೆ ಮತ್ತು ಸಂಡೇ. ನಾಳೆನೂ ರಜೆ ಇರುತ್ತೆ ಹಸ್ಬೆಂಡಿಗೆ. ಬಟ್ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಎಲ್ಲಿ ಹೋಗ್ತೀವಿ ಅಂತ. ನೆಕ್ಸ್ಟ್ ಬರೋ ಬ್ಲಾಗಲ್ಲೆಲ್ಲ ನೋಡ್ತೀರಾ ನೀವು. ಸೊ ಓಕೆ, ಎಲ್ಲ ಊಟ ಮಾಡ್ತಾಯಿದ್ವಿ. ಮನ್ವಿತ್ ಬೇರೆ, ಅವನಿಗೆ ಈ ಥರ ಆಚೆ ಹೋಗೋದಂದರೆ ಸಖತ್ ಇಷ್ಟ. ನನ್ನ ಥರನೇ ಅವನಿಗೂ. ಮನೇಲಿ 1 ವೀಕ್ ಮನೇಲಿ ಇರೋಕ್ಕೂ ಆಗೋಲ್ಲ ಅವನಿಗೆ, ಆ ಥರ ಮಾಡ್ತಾನೆ. ಸೊ ಏನು ತಪ್ಪಿಲ್ಲ. ಯಾಕೆ ಮನೇಲೇ ಇರಬೇಕು ಅಲ್ವಾ? ನಾವು ಮನೇಲೇ ಇರ್ತೀವಿ ಇಡೀ ವಾರ. ಸೊ ಹಸ್ಬೆಂಡು ವರ್ಕ್ ಅಂತ ಇರ್ತಾರೆ. ಅವರಿಗೂ ಸ್ವಲ್ಪ ಚೇಂಜಸ್ ಬೇಕಾಗುತ್ತೆ. ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಅಲ್ವಾ? ಹಾಯ್ ಗಾಯ್ಸ್, ಇವತ್ತು ನಾನು ನಾಡಿದ್ದು ಸಂಕ್ರಾಂತಿ ಹಬ್ಬ. ಅದಕ್ಕೋಸ್ಕರ ಮನೆಯಲ್ಲೇ ಎಳ್ಳು ಬೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನೆಲ್ಲ ತೊಗೊಂಡಿದ್ದೀನಿ, ತುಂಬ ದಿನ ಆಗಿತ್ತು ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಿದ್ದು. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತು, ಒಣ ಕೊಬ್ಬರಿನ ಒಣಗಿಸ್ಬೇಕು. ಅದನ್ನ ಒಣಗಿಸ್ಬಿಟ್ಟು ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ಮತ್ತೆ ಅದನ್ನ ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಮತ್ತೆ ಒಣಗ್ಸೋಕ್ಕಿಟ್ಟಿದ್ದೆ. ಎಲ್ಲ ಒಣಗಿಸಾಯಿತು, ಚೆನ್ನಾಗಿ ಒಣಗಿದೆ. ಆನಂತರ ಎಳ್ಳು ಮತ್ತು ಶೇಂಗಾ ಬೀಜ ಎಲ್ಲ ನಾಳೆ ಹುರ್ಕೊಳ್ತೀನಿ. ಇವತ್ತು ಹುರಿದ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾಳೆನೂ ಹುರಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಚಿಕ್ಕದಾಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಹೆಚ್ಚಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಹಾಗೆ ಬೆಲ್ಲ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ. ಅದು ಮಾರ್ಕೆಟಿಂದ ತರ್ಬೋದು, ಸಿಗುತ್ತೆ. ಒಂದು 50 ರೂಪಾಯಿ ಒಂದು ಪ್ಯಾಕೆಟೆಲ್ಲ ಸಿಗುತ್ತೆ. ಬಟ್ ಮನೆಯಲ್ಲಿ ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಸಂಕ್ರಾಂತಿ ಕಾಳೇನಿದೆ, ಸೊ ನಮ್ಮಲ್ಲಿ ಅದನ್ನೆಲ್ಲ ಬೆರೆಸ್ತಾರೆ. ಸೊ ಅದನ್ನಂತೂ ಮನೇಲಿ ಮಾಡೋಕ್ಕಾಗಲ್ಲ, ಅದನ್ನ ಮಾರ್ಕೆಟ್ನಿಂದ ತರಲೇಬೇಕು. ಇಲ್ಲೇ ಅಂಗಡಿಯಲ್ಲಿ ತರ್ತೀವಿ, ಗ್ರಂಥಿಗೆ ಅಂಗಡಿಯೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಅಲ್ಲಿ ತೊಗೊಂಬರ್ತೀನಿ. ಇದಕ್ಕೆ ಮಿಕ್ಸ್ ಮಾಡಿಟ್ಟು ಆಮೇಲೆ ನಾಡಿದ್ದು ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡೋಣ ಅಂತ. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತಾರಲ್ವ, ಸೊ ಆ ಥರ. ಬನ್ನಿ ತೋರಿಸ್ತೀನಿ ನಿಮಗೆ ಏನೇನು ಮಾಡಿದ್ದೀನಿ. ಹಾಗೆ ನಾನಿವತ್ತು ಪನ್ನೀರ್ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪನ್ನೀರ್ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತಬಿಟ್ಟು ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಹಾಲು ಕಾಯಿಸಿ ಅದರಲ್ಲಿ ಪನ್ನೀರ್ ಎತ್ಕೊಂಡ್ಬಿಟ್ಟು ಇವತ್ತು ಪರೋಟ ಮಾಡ್ತೀನಿ ನೈಟ್ ಊಟಕ್ಕೆ. ತುಂಬ ಚೆನ್ನಾಗಿರುತ್ತೆ, ಹಸ್ಬೆಂಡ್ ಕೂಡ ಇಷ್ಟ. ಸೊ ಅವ್ರಿಗೆ ಕೂಡ ಖುಷಿ ಆಗ್ತಾರೆ ತಿಂದ್ಬಿಟ್ಟು. ಅದಕ್ಕೋಸ್ಕರ ಬನ್ನಿ. ಆ್ಯಕ್ಚುಲಿ ವರ್ಷನೂ ನಾವು ಸಂಕ್ರಾಂತಿ ಕಾಳನ್ನ ಆಚೆಯಿಂದ ತರ್ತಾಯಿದ್ವಿ. ಸೊ ಈಗ ಸರಿ ನಾ ಮನೇಲೇ ಮಾಡೋಣ ಅಂದ್ಕೊಂಡೆ. ಹಾಗೆ ಟೈಮ್ ಬೇರೆ ಇತ್ತಲ್ವ.
ಸೊ ಅದಕ್ಕೋಸ್ಕರ ಒಂದು 2-3 ಡೇಸ್ ಬ್ಯಾಕಿಂದ ನಾನು ಈ ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಒಣಗಿಸ್ತಾ ಇದ್ದೆ. ಸೊ ಚೆನ್ನಾಗಿ ಒಣಗಿತು, ಬೇರೆ ಸಖತ್ ಬಿಸಿಲಿದೆ. ಹಾಗೆ ಬೆಲ್ಲನ ಪುಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪ ಅದು ಮೆಲ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನನಗೆ ಅದೇ ಯಾವ ಥರ ಅಲ್ಲಿ ಇವಾಗೆಲ್ಲ ಸಂಕ್ರಾಂತಿ ಕಾಳಲ್ಲಿ ಬರುತ್ತಲ್ವ, ಅಂದರೆ ಒಂಥರ ಗಟ್ಟಿ ಗಟ್ಟಿ ಅನಿಸುತ್ತೆ. ಸೊ ಆ ಥರ ಯಾವ ಥರ ಮಾಡೋದು ಅಂತ ನನಗೆ ನಿಜ ಗೊತ್ತಿಲ್ಲ ಬೆಲ್ಲನ. ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ, ಇರಲಿ ಚೆನ್ನಾಗಿರುತ್ತೇನೋ ಅಂತ ಹೇಳಿ. ಸೊ ನೆಕ್ಸ್ಟು ಎಳ್ಳು ಮತ್ತು ಶೇಂಗಾ ಆಮೇಲೆ ಹುರ್ಕೊಬೇಕು. ನಂತರ ಸಂಕ್ರಾಂತಿ ಕಾಳು ಅಂತ ಬರುತ್ತಲ್ವ, ಸೊ ಅದನ್ನು ಮುಳ್ಳಿರುತ್ತೆ, ಅದನ್ನು ಮಾತ್ರ ನಾವು ಆಚೆ ಕಡೆಯಿಂದ ತರ್ತೀವಿ, ಅದನ್ನ ಮಾಡೋಕ್ಕಾಗೋದಿಲ್ಲ. ಸೊ ತೊಗೊಬಂದು ಮಿಕ್ಸ್ ಮಾಡಿ ಈ ಸರಿ ಕೊಡೋಣ ಅಂತ. ಸಂಕ್ರಾಂತಿ ಹಬ್ಬ ಈ ಸರಿ ಯಾಕೋ ನನಗೆ ಈ ವರ್ಷ ಒಳ್ಳೇದು ಅನ್ನಿಸ್ತಾ ಇದೆ. 2024 ನನ್ನ ಜೀವನದಲ್ಲಿ ಏನೋ ಒಂಥರ ಪೀಸ್ಫುಲ್ ಅನ್ನಿಸ್ತಾ ಇದೆ. ಆಮೇಲೆ ಏನೋ ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಹಾಗೆ ನಾನಿವತ್ತು ಮನೆಯಲ್ಲಿ ಪನ್ನೀರ್ ರೆಸಿಪಿ ಏನಾರು ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಹಾಲು ಪ್ಯಾಕೆಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಸಿಕ್ಕಾಪಟ್ಟೆ ಅಂತ ಅಂದರೆ ಒಂದು 5-6 ಜಾಸ್ತಿ ಉಳಿದಿತ್ತು. ಸೊ ಅದಕ್ಕೋಸ್ಕರ 1-2 ಪ್ಯಾಕೆಟ್ ಅಂದರೆ 1 ಲೀಟ್ರಷ್ಟು ಹಾಲನ್ನ ನಾನು ಇವತ್ತು ಪನ್ನೀರ್ ತಗೊಳ್ಳೋಣ ಅಂತ. ಪನ್ನೀರಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಪನ್ನೀರ್ ಪರಾಟ ಮಾಡಿದ್ರೆ ಸಿಕ್ಕಾಪಟ್ಟೆ ದಿನ ಆಗೋಯಿತು. ಸಿಕ್ಕಾಪಟ್ಟೆ ದಿನ ಅಂದರೆ 1 ವರ್ಷದ ಮೇಲೆ ಆಗೋಯ್ತೇನೋ ಗೊತ್ತಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ, ಅವರಿಗೆ ಪನ್ನೀರ್ ಐಟಮ್ ಮೇಲೆ ಪರಾಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೂ ಕೂಡ ಪನ್ನೀರ್ ಪರಾಟ ಅಂದರೆ ಇಷ್ಟನೇ. ಸೊ ಆಲೂ ಪರೋಟ, ಕ್ಯಾಬೇಜ್ ಪರೋಟ, ಆಮೇಲೆ ಹೂಕೋಸು ಪರೋಟ, ಇದೆಲ್ಲದರಲ್ಲೂ ಕಂಪೇರ್ ಮಾಡಿದರೆ ನನಗೆ ಪನ್ನೀರ್ ಪರೋಟ ಸಖತ್ ಇಷ್ಟ. ಪನ್ನೀರು ಟೇಸ್ಟ್ ಕೊಡುತ್ತೆ, ಆನಂತರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿ ಹಿಟ್ಟು ಕಾಯಿಸ್ತಾ ಇದ್ದೀನಿ, ಒಂದು ಕಡೆ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಇದು ರೆಸಿಪಿ ಬೇಕಂತ ಅಂದರೆ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ನೋಡ್ಕೊಳ್ಳಿ, ಓಕೆನಾ. ಪನ್ನೀರು ತೆಗಿಯೋಕ್ಕೆ ಯಾರಿಗೆಲ್ಲ ಭಯ ಇರುತ್ತೆ ಈ ವಿಡಿಯೋ ನೋಡ್ಕೊಳ್ಳಿ. ನಿಮ್ಗೆ ಕೂಡ ಒಂದು ಐಡಿಯಾ ಸಿಗುತ್ತೆ. ನಾನು ಕೂಡ ಫಸ್ಟಿಗೆ ಇದೇ ಥರ ಅಂದ್ಕೊಳ್ತಾ ಇದ್ದೆ, ಏನಿದು ಒಡೆದೋಗಿರೋ ಹಾಲಲ್ಲಿ ಪನ್ನೀರ್ ಮಾಡೋದಾ ಅಂತ ಹೇಳಿ. ಹೌದು, ಒಡೆದೋಗಿರೋ ಹಾಲಲ್ಲೇ ಪನ್ನೀರ್ ಮಾಡೋದು, ಅದು ಅದೇ ಟೇಸ್ಟ್ ಅಂತ ಹೇಳ್ತಾರೆ. ಸೊ ನೋಡಿ, ಇವಾಗ ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ನಾನು ಇದಕ್ಕೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಮ ಮನೇಲಿ ಏನಾದರೂ ವೆನಿಗರ್ ಇದ್ದರೆ, ವೆನಿಗರ್ ಎಲ್ಲರ ಮನೇಲಿ ಇರೋದಿಲ್ಲ. ಸೊ ನಿಂಬೆ ಹುಳಿ ಇರುತ್ತಲ್ವ, ಅದನ್ನು ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿಬಿಟ್ಟು ರಸ ತಗೊಂಡು ಅದಕ್ಕೆ ಕುದಿತಾ ಇರಬೇಕು, ಅದು ಕುದಿತಾ ಇರೋವಾಗಲೇ ಹಾಕಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಗಟ್ಟಿ ಇರುತ್ತಲ್ಲ ಹಾಲು, ಸ್ವಲ್ಪ ಲೇಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ರೆ ಪಟ್ ಅಂತ ಬಂದುಬಿಡುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಹಾಲು ಒಡೆದೋಗುತ್ತಲ್ವ, ಸೊ ಆ ಥರ ಕಾಣುತ್ತೆ. ಆ ಥರ ಕಂಡ್ರೆ ಸಾಕು, ನೀವು ಎತ್ತಿಟ್ಕೊಂಡ್ಬಿಡ್ಬೇಕಾಯ್ತು. ಆಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತನ್ನ ಆರೋಕ್ಕಿಡಬೇಕು. ನೋಡಿ ಈ ಥರ ಬಂದಿದೆ. ನಿಮಗೆ ಗಿಣ್ಣು ಮಾಡೋರಿಗೆ ಎಲ್ಲ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಬರುತ್ತೆ ಅಂತ. ಸೊ ನಾನು ಕೂಡ ಹಾಗೆ ಅನ್ಕೋತಾ ಇದ್ದೆ, ಒಡೆದೋಗಿರೋ ಹಾಲಲ್ಲಿ ಏನು ಪನ್ನೀರ್ ಮಾಡೋದಪ್ಪ ಅಂತ. ಸೊ ಒಂದ್ಸಲ ಟ್ರೈ ಮಾಡಿದೆ, ಸೊ ಬಂದಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಹಾಕಿದ್ದೆ ಅನಿಸುತ್ತೆ, ಹಿಂದಿನ ವ್ಲಾಗಲ್ಲೆಲ್ಲ ಪನ್ನೀರು ಏನು ಮಾಡಿದ್ದೆ ಅಂತ, ಪಾಲಕ್ ಪನ್ನೀರ್ ಮಾಡಿದ್ದೆ. ಸೊ ಅದರದ್ದು ನಮ್ಮ ಮನೆಯಲ್ಲ ಪನ್ನೀರ್ ತೊಗೊಂಡು ಮಾಡಿರೋದು. ಸೊ ಇವಾಗ ಈ ಥರ ಒಂದು ಪಾತ್ರೆಗೆ ಒಂದು ಬಟ್ಟೆನ, ಏನಾದರೂ ಕಾಟನ್ ಬಟ್ಟೆ ಇದ್ದರೆ, ಆಮೇಲೆ ಏನಾದರೂ ತಿಳುವಾಗಿರೋ ವೇಲಿದ್ದರೆ, ಕಾಟನ್ ಬಟ್ಟೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಸೊ ನಾನು ಇವಾಗ ಒಂದು ಕಾಟನ್ ಕಚ್ಚಿಪಿತ್ತು ಹೊಸದು, ಅದನ್ನ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಈ ಥರ ಮಾಡಿಬಿಟ್ಟು ಗಂಟು ಕಟ್ಬಿಡಿ. ಈ ಥರ ನೀರು ಚೆನ್ನಾಗಿ ಎಳಿಬೇಕು. ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಅಂದರೆ, ಪಾಲಕ್ ಪನ್ನೀರ್ ಮಾಡಿದಾಗ ನಾನು ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು, ನೀರು ಚೆನ್ನಾಗಿ ಹೋಗೇ ಇರಲಿಲ್ಲ. ಹಾಗೆ ನಾನು ಫ್ರಿಜ್ಜಿಗೆ ಇಟ್ಟಿದ್ದೆ. ಅದೇನಾಗಿತ್ತು ಅಂತಂದರೆ ಒಳಗಡೆ ಎಲ್ಲ ನೀರು ಹಾಗೆ ಇತ್ತು. ಸೊ ಅದಕ್ಕೆ ಚೆನ್ನಾಗೇ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಟ್ ಮಾಡಿದಾಗೆಲ್ಲ ಚೆನ್ನಾಗಿ ಬಂದಿತ್ತು, ಆಮೇಲೆ ಅದು ಫ್ರೈ ಮಾಡಿದ್ರೆ ಚೆನ್ನಾಗಿ ಬಂದಿತ್ತು. ಬಟ್ ಅದನ್ನು ಪಾಲಕ್ಕಿಗೆ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ ತಕ್ಷಣ ಅದೆಲ್ಲ ಒಡೆದೋಗ್ಬಿಡ್ತು. ಸೊ ಈ ಥರ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕಟ್ಟಿಬಿಟ್ಟು ಇದ್ರ ಮೇಲೇನು ಭಾರ ಆಗಿರೋ ಐಟಮ್ನ ಹಾಕಬೇಕು. ಭಾರ ಅನಿಸಿದ ಐಟಮ್ನ, ನಮ್ಮ ಮನೇಲಿ ಕುಟಾಣಿ ಬಿಟ್ಟರೆ ಬೇರೆ ಏನೂ ಭಾರ ಅನಿಸಲ್ಲ ನನಗೆ. ಸೊ ಅದಕ್ಕೆ ಕುಟಾಣಿ ಇಡ್ತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಳ್ಳಿ. ಮನೇಲೇ ಪನ್ನೀರ್ ಮಾಡ್ಕೊಳ್ಳೋದ್ರಿಂದ ಇವಾಗೆಲ್ಲ ಏನು ಗೊತ್ತಾ, 100 ಗ್ರಾಮ್ಗೆಲ್ಲ 125 ಗ್ರಾಮ್ಗೆಲ್ಲ 125, 150 ತನಕ ಇದೆ. ಸೊ ಒಂದು 30-35 ರೂಪಾಯಿದು ಹಾಲು ತೊಗೊಬಂದು ಈ ಥರ ಮಾಡಿಕೊಂಡ್ರೆ ನಮ್ಮ ಮನೆಗೆ ಅಂದರೆ ಪನ್ನೀರ್ ಮನೇಲೇ ಮಾಡ್ಕೊಳ್ಳೋ ಥರನೂ ಆಗುತ್ತೆ, ಆಮೇಲೆ ಹಣ ಕೂಡ ಸೇವ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಕೂಡ ಅದೇ ಪ್ಲ್ಯಾನ್ ಮಾಡಿದೆ. ಇವಾಗ ಹಿಟ್ಟು ಕಲಿಸ್ತಾ ಇದ್ದೀನಿ. ನೀವು ಚಪಾತಿ ಹಿಟ್ಟನ್ನೇ ಕಲಿಸ್ಕೊಳ್ತೀರಲ್ವ, ಸೊ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ಈಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಬಿಡ್ತೀನಿ. ಸ್ವಲ್ಪ ಇದು ನೆನೆಬೇಕು ಚೆನ್ನಾಗಿ.
ನೋಡಿ ನೀರೆಲ್ಲ ಇದು ಚೆನ್ನಾಗಿ ಇಳಿದಿದೆ. ಸೊ ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಫ್ರಿಜ್ಜಿಗೆ ಇಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಇದು ಈ ಥರ ಅನಿಸುತ್ತೆ, ಆನಂತರ ಫ್ರಿಜ್ಜಿಂದ ತೆಗೆದ್ಮೇಲೆ ಎಷ್ಟು ಗಟ್ಟಿ ಅನಿಸುತ್ತೆ ಗೊತ್ತಾ. ನೋಡ್ಬೇಕು ನೀವು, ಸಖತ್ತಾಗಿ ಬಂದಿದೆ ಮಾತ್ರ ಪನ್ನೀರು. ಇದರಲ್ಲಿ ರಸಗುಲ್ಲ ಕೂಡ ಮಾಡ್ಬೋದಂತೆ. ಸೊ ನನಗೂ ಕೂಡ ಐಡಿಯಾ ಇರಲಿಲ್ಲ. ಹಸ್ಬೆಂಡ್ ನಿನ್ನೆ ಹೇಳ್ತಾಯಿದ್ರು, ನಾನು ಮಾಡುವಾಗ ಹೇಳ್ತಾಯಿದ್ರು ರಸಗುಲ್ಲ ಕೂಡ ಮಾಡ್ಬೋದು ಕಣೆ ಇದರಲ್ಲಿ ಅಂತ ಹೇಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ರಸಗುಲ್ಲ ಯಾವ ಥರ ಮಾಡೋದು ಅಂತ ನನ್ನ ಫೇವ್ರೇಟ್ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಯಾರನ್ನು ಕಲ್ತ್ಕೊಂಬರೋದಿಲ್ಲ, ಯಾರು ಕಲ್ತಿರ್ತಾರೆ ಅದು ನೋಡಿಬಿಟ್ಟು ಕಲಿಯೋದು ಒಳ್ಳೇದು ಅನಿಸುತ್ತೆ. ಸೊ ನಾನು ಯೂಟ್ಯೂಬ್ ನೋಡೇ ಕಲ್ತ್ಕೊಳ್ತೀನಿ. ಸೊ ನೋಡಿ ಇವಾಗ ಪನ್ನೀರನ್ನ ಈ ಥರ ಚೆಂದಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಪುಡಿ ಪುಡಿಯಾಗಿ. ಆನಂತರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಂಡು ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು. ಯಾಕಂತಂದರೆ ಇಲ್ಲಿ ಹಾಕಿರ್ತೀರಾ, ಹಿಟ್ಟಿಗೆ ಹಾಕಿರ್ತೀರಾ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಆನಂತರ ಮೇಯ್ನಾಗಿ ಇಂಗ್ರೀಡಿಯೆಂಟ್ಸ್ ಬಂದು ಗರಂ ಮಸಾಲ ನೀವು ಎಷ್ಟು ಜಾಸ್ತಿ ಹಾಕಿದರೂ ಚೆನ್ನಾಗಿರಲ್ಲ. ಸೊ ಒಂದು ಮೀಡಿಯಮ್ಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆನಂತರ ಅಚ್ಕಾರದ ಪುಡಿ ಬೇಡ ಅಂತ ಅಂದವರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಬೋದು, ಚಾಪ್ ಮಾಡಿಬಿಟ್ಟು. ಆನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಕಲರ್ ಏನು ಬರೋದಿಲ್ಲ, ಸೊ ಒಂಥರ ಚೆನ್ನಾಗಿರುತ್ತೆ. ಓಕೆ, ಇವಾಗ ಚೆನ್ನಾಗಿ ಹಿಟ್ಟು ನೋಡಿ ಸಖತ್ತಾಗಿ ನೆಂದಿದೆ. ಇವಾಗ ಪರೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಹಿಟ್ಟನ್ನ ನೀವು ಸ್ವಲ್ಪ ತಗೊಂಡು ಆನಂತರ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಬಿಟ್ಟು ನೋಡಿ ಈ ಥರ ಮಾಡ್ತಾಯಿದ್ದೇನೆ. ದಪ್ಪ ಬಿಟ್ಬಿಟ್ಟು ಈ ಥರ ಕೈಲೇ ಒಂದು ಸ್ವಲ್ಪ ಅಗಲ ಮಾಡ್ಕೊಬೇಕಾಗತ್ತೆ. ದಪ್ಪ ಯಾಕೆ ಮಾಡಬೇಕಂತ ಅಂದರೆ ನೀವು ಲಟ್ಸುವಾಗ ಹರಿದೋಗ್ಬಾರ್ದು. ನೀವೇನಾದರೂ ಚಪಾತಿ ಹಿಟ್ಟು ಥರ ಅಗಲ ಲಟ್ಸ್ಕೊಂಡು ಒಂದೇ ಸಮನಾಗೆ ಆಮೇಲೆ ಇದನ್ನು ಫಿಲ್ ಮಾಡಿ ನೀವು ಲಟ್ಸುವಾಗ ಏನಾಗುತ್ತೆ ಅಂತ ಅಂದರೆ ಮಸಾಲೆ ಎಲ್ಲ ಒಂದು ಕಡೆ ಹೋಗಿಬಿಡುತ್ತೆ, ಹಿಟ್ಟು ಒಂದು ಕಡೆ ಬರುತ್ತೆ. ಸೊ ಈ ಥರ ಮಾಡಬೇಡಿ. ನೋಡಿ ಈ ಥರ ಒಂದು ಸ್ವಲ್ಪ ದಪ್ಪ ಕೆಳಗಡೆ ಒಂದು ಸ್ವಲ್ಪ ದಪ್ಪ ಬಿಟ್ಕೊಂಡು ಹಿಂದ್ಗಡೆ ಈ ಕಡೆ ಫಿಲ್ ಮಾಡಿಬಿಟ್ಟು ಮುಂದ್ಗಡೆಯಿಂದ ಈ ಥರ ಇದನ್ನು ಮುಚ್ಚಬೇಕಾಗತ್ತೆ. ಹಿಂದ್ಗಡೆ ದಪ್ಪ ಇರೋದ್ರಿಂದ ಲಟ್ಸಿದಾಗ ಕೂಡ ಅದು ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಥರ ಹರಿಯೋದಿಲ್ಲ. ಪರೋಟ ಸಖತ್ತಾಗಿರುತ್ತೆ. ಹರಿಬಾರ್ದು ಪರೋಟ ಅಂತ ಅಂದರೆ ಇನ್ನೊಂದು ಟಿಪ್ಸ್ ಏನಂತ ಅಂದರೆ ನೀವೇನೇ ತರಕಾರಿ ಅಂದರೆ ನೀವೇನೇ ಇವಾಗ ಫಿಲ್ ಮಾಡೋಕ್ಕೆ ಏನೇನು ಹಾಕ್ಕೊಳ್ತೀರಾ ಅದೆಲ್ಲ ಚಿಕ್ಕದಾಗಿರಬೇಕು, ಸಖತ್ ಸಣ್ಣದಾಗಿರಬೇಕು. ಸೊ ಅದು ಮಾತ್ರ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸ್ವಲ್ಪ ಎಣ್ಣೆಯಲ್ಲಿ ಕೆಳಗಡೆ ಹಾಕ್ಕೊಂಡು ನನಗೆ ಮಣೆ ಮೇಲೆಲ್ಲ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಯಾಕಂದರೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕಲ್ಲನ್ನ ತೊಳ್ಕೊಂಬಿಟ್ಟು ನಾನು ಅಡುಗೆ ಮಾಡೋ ಕಟ್ಟೆ ಕಲ್ಲನ್ನ ತೊಳ್ಕೊಂಡು ಅದ್ರ ಮೇಲೆ ಮಾಡ್ತೀನಿ, ಸ್ವಲ್ಪ ಇದ್ರ ಮೇಲೆ. ಸೊ ನೋಡಿ ಈ ಥರ ಲಟ್ಸ್ಬಿಟ್ಟು ಸ್ವಲ್ಪ ತೆಳುವಾಗೂ ಲಟ್ಸ್ಬಿಡಿ. ದಪ್ಪಾಗಿದ್ದರೆ ಚೆನ್ನಾಗಿರುತ್ತೆ. ಪರೋಟ ಅಂತ ಅಂದರೆ ಸ್ವಲ್ಪ ದಪ್ಪಗೆ ಇರಬೇಕು. ನೋಡಿ ಇವಾಗ ಇದಾಗಿದೆ. ಇವನ್ನ ಹಂಚಿ ಹಾಕಿ ಈಗ ಒಂದು ಒಳ್ಳೆ ಸ್ವಲ್ಪ ಎಣ್ಣೆಲ್ಲ ಹಾಕ್ಕೊಂಡು ಹಂಚಿ ಹಾಕಿ ಬೇಯಿಸ್ಕೊಳ್ಳೋಣ. ಸಖತ್ತಾಗಿರುತ್ತೆ. ಇದಕ್ಕೆ ಬೆಣ್ಣೆ ಕೂಡ ಹಾಕ್ಕೊಬೋದು. ನಮ್ಮ ಮನೇಲಿ ಆಲ್ರೆಡಿ ಬೆಣ್ಣೆ ಇರಲಿಲ್ಲಾಗಿತ್ತು, ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಹಿಟ್ಟು ಕಲಸುವಾಗಲೂ ನಾನು ತುಪ್ಪನೇ ಹಾಕ್ಕೊಂಡಿರೋದು, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ನೋಡಿ ಈ ಥರ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸಖತ್ ಒಳ್ಳೆಯದು. ನೋಡಿ ಇವಾಗ ಇದನ್ನು ತೆಗಿಯೋಣ ಯಾವ ಥರ ಬರುತ್ತೆ ಅಂತ. ಪರೋಟ ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಅಂತ ಅಲ್ಲ, ಹಂಚಲ್ಲೇ ಚೆನ್ನಾಗಿ ಆ ಕಡೆ ಈ ಕಡೆ ಬೆಂದರೆ ಸಖತ್ತಾಗಿರುತ್ತೆ. ಹಸಿ ತೆಗೆದ್ರೆ ಏನಾಗುತ್ತೆ ಅಂತ ಅಂದರೆ ಒಳಗಡೆ ಫಿಲ್ ಮಾಡಿರೋ ಮಸಾಲೆನೇ ಬೇಯೋದಿಲ್ಲ, ಮೇಲ್ಗಡೆ ಚಪಾತಿನೇ ಬೇಯೋದಿಲ್ಲ, ಆ ಥರ ಆಗುತ್ತೆ. ಸೊ ಈ ಥರ ಮಾಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಓಕೆ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ಥರ ಆದರೆ ಸಾಕು. ಒಳಗಡೆ ಎಲ್ಲ ಸಖತ್ತಾಗಿ ಬೆಂದಿರುತ್ತೆ. ಪನ್ನೀರ್ ಆಗಿರೋದ್ರಿಂದ ಅದನ್ನು ತುಪ್ಪ ಥರ ಬಿಟ್ಕೊಂಡಿರುತ್ತೆ ಕೂಡ ಒಳಗಡೆ. ಸಖತ್ ಟೇಸ್ಟ್ ಕೊಡುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆನಾ. ಫಸ್ಟು ಪರಾಟ ಹಸ್ಬೆಂಡಿಗೆ ಕೊಟ್ಟೆ. ಸಖತ್ ಖುಷಿಯಾಗಿ ಸಖತ್ ಚೆನ್ನಾಗಿದೆ ಅಂತ ಹೇಳಿದರು. ಸೊ ನಂಗೆ ಕೂಡ ಖುಷಿ ಆಯಿತು. ಏನಾದ್ರು ಮಾಡಿದಾಗ ಯಾರಾದರೂ ಚೆನ್ನಾಗಿದೆ ಅಂತ ಮನೆಯವರು ಗಂಡ ಆಗಲಿ ಯಾರು ಹೇಳಿದಾಗ ಸಖತ್ ಖುಷಿ ಆಗುತ್ತೆ. ಸೊ ಮನ್ವಿತಿಗೆ ಅವನು ಈ ಥರ ಎಲ್ಲ ತಿನ್ನೋದಿಲ್ಲ. ಅವನಿಗೆ ಇದನ್ನ ರೂಢಿ ಆಗಿಲ್ಲ ಇದು. ಸೊ ಅವನಿಗೇನು ಮಾಡ್ತೀನಿ ಅಂತ ಅಂದರೆ ಚಪಾತಿ ಹಿಟ್ಟಿಗೆ ಸಕ್ಕರೆ ತುಪ್ಪ ಎಲ್ಲ ಹಾಕಿ ಅದನ್ನ ಫೋಲ್ಡ್ ಮಾಡಿ ಲಟ್ಸ್ಕೊಡ್ತೀನಿ. ಸಖತ್ ಖುಷಿ ಆಗ್ತಾನೆ ಅವನು ಕೂಡ ತಿಂದ. ಹಸ್ಬೆಂಡ್ ಜೊತೆ ಕೂತ್ಕೊಂಡು ಇಬ್ಬರು ಕೂಡ ಫಸ್ಟ್ ಅವನಿಗೆ ಮಾಡಿಕೊಟ್ಟಿದ್ದೆ ಆ್ಯಕ್ಚುಲಿ ನಾನು. ಸಖತ್ತಾಗಿ ಬಂತು ಈ ಸರಿ, ಸೂಪರಾಗಿ ಬಂತು ಅಂತ ಹೇಳ್ಬೋದು. ನೀವು ಕೂಡ ಮಾಡಿ, ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸ್ ತಿಳಿಸ್ಬೇಕು. ಓಕೆನಾ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಸ್ವಲ್ಪ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಮ್ಮದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆ, ಬೇರೆ ರೆಸಿಪಿ ಜೊತೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.